ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ದಯವಿಟ್ಟು ಎಲ್ಲ ಯಾರ್ಯಾರು ನಿಂತಿದ್ದೀರಿ ಎಲ್ಲ ಚೇರ್ಗಳಲ್ಲಿ ಕುತ್ಕೊಬಿಡಿ. ಈಗ ರಾಷ್ಟ್ರಾಂಗ ನೋಡಿ ಅಕ್ಬರ್ ಸಿಂಧುವಳ್ಳಿ ಅಥವಾ ಸಿಂಧುವಳ್ಳಿ ಅಕ್ಬರ್ ಮುಸ್ಲಿಂ ಸೌಹಾರ್ದ ಒಕ್ಕೂಟದ ಸದಸ್ಯ. ಅಸ್ಸಲಾಮು ಅಲೈಕುಂ, ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪ್ರತಿಯೊಬ್ಬ ಗಣ್ಯ ವ್ಯಕ್ತಿಗೂ ಹಾಗೂ ವೇದಿಕೆಗೆ ಭೂಷಣ ಆಗಿರ್ತಕ್ಕಂತಹ ವೇದಿಕೆಯ ಮುಂಭಾಗ ಇರ್ತಕ್ಕಂಥ ಪ್ರೇಕ್ಷಕರಿಗೂ ಎಲ್ಲರಿಗೂ ವಂದನೆ ಹೇಳ್ತಾ, ನನಗೆ ಇಂಥ ಒಂದು ವೇದಿಕೆಯಲ್ಲಿ ಅದರಲ್ಲೂ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಎರಡು ಮಾತು ಆಡಲು ಅವಕಾಶ ಸಿಕ್ಕಿರೋದೇ ಸುಯೋಗ ಅಂತ ಭಾವಿಸ್ತೀನಿ. ಬಂಧುಗಳೇ, ಇವತ್ತು ನಮ್ಮ ಮುಸ್ಲಿಂ ಸೌಹಾರ್ದ ಒಕ್ಕೂಟ ಮತ್ತೆ ಪುಸ್ತಕ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇರೋದು ತಮಗೆಲ್ಲರಿಗೂ ಗೊತ್ತೇ ಇದೆ. ಈ ವಿಚಾರವಾಗಿ ಬಹಳಷ್ಟು ಜನ ತಿಳಿದವರು, ಸಾಹಿತ್ಯ ಕ್ಷೇತ್ರದಿಂದ ಬಂದವರು, ಪುಸ್ತಕ ಬರೆದಿರುವವರು ಎಲ್ಲರೂ ಒಂದು ಅವರ ವಿವರಣಾತ್ಮಕವಾಗಿ ಮಾತಾಡ್ತಾರೆ. ನಾನು ಪ್ರಾಸ್ತಾವಿಕ ನುಡಿ ಹೇಳುವುದಾದರೆ, ನಮ್ಮ ಮುಸ್ಲಿಂ ಸೌಹಾರ್ದ ಒಕ್ಕೂಟ, ಅದರಲ್ಲಿ ಮುಸ್ಲಿಂ ಅನ್ನೋದು ಹೊರತುಪಡಿಸಿದ್ರೆ ಸೌಹಾರ್ದ ಅನ್ನೋಂತಹ ಒಂದು ಅಂಶ ಇದೆ. ಇವತ್ತಿನ ಸಮಾಜ ಕಟ್ಟೋದ್ರಲ್ಲಿ ಸೌಹಾರ್ದ ಅನ್ನೋ ಪದ ಬಹಳ ಶ್ರೇಷ್ಠವಾದದ್ದು, ಮುಖ್ಯವಾದದ್ದು ಅಂತ ಭಾವಿಸ್ತೀನಿ. ತಮಗೆಲ್ಲರಿಗೂ ತಿಳಿದೇ ಇದೆ ಸಮಾಜ ಯಾವ ಹಾದಿಯಲ್ಲಿ ನಡೀತಾ ಇದೆ. ಇವತ್ತು ಇಂತಹ ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ನಡೆಯುವಂಥದ್ದು ಬಹಳ ಅವಶ್ಯಕ ಮತ್ತೆ ಮುಖ್ಯವಾದಂತಹ ಅಂಶ ಅಂತ ಭಾವಿಸ್ತೀನಿ. ಇವತ್ತು ಟಿಪ್ಪುವಿನ ಕುರಿತು ಒಂದಷ್ಟು ಹೇಳಿಕೆಗಳನ್ನ ನೀಡಬೇಕಾದ್ರೆ ನಾವು ಬಹಳ ಸ್ವಾರಸ್ಯಕರವಾಗಿ ಹೇಳ್ಬಹುದು, ಮತ್ತೆ ಶೌರ್ಯ ಪರಾಕ್ರಮಗಳ ಬಗ್ಗೆ ಹೇಳ್ಬಹುದು. ಅದರ ಹಿಂದೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಗಿರೀಶ್ ಕಾರ್ನಾಡ್ ಅವರು ಕೂಡ ಟಿಪ್ಪುವಿನ ಬಗ್ಗೆ ಒಂದು ಅತ್ಯುತ್ತಮವಾದಂತಹ ನುಡಿ ಹೇಳಿದ್ದಾರೆ. ಏನಪ್ಪಾ ಅದು ಅಂದ್ರೆ, ಟಿಪ್ಪು ಕೇವಲ ಸಾಮ್ರಾಟನಲ್ಲ, ಟಿಪ್ಪು ಸಾಹಿತ್ಯದ ಒಂದು ಭಾಗ ಅಂತ. ಇವತ್ತು ನನ್ನ ಹೆಗಲ ಮೇಲೆ ಕರ್ನಾಟಕ ಶಾಲಿದೆ, ಕನ್ನಡ ಭಾಷೆಯ ಒಂದು ಪ್ರತೀಕ, ಕನ್ನಡ ರಾಜ್ಯದ ಒಂದು ಅಸ್ಮಿತೆ. ಕನ್ನಡ ಪ್ರೇಮಿ ಅಂತ ಕರಿತೀವಿ. ಯಾಕೆ? ಭಾಷೆಗೆ, ಕನ್ನಡ ಭಾಷೆಗೆ ಆಡಳಿತದಲ್ಲಿ ವಿಶೇಷ ಸ್ಥಾನಮಾನ ಕಲ್ಪಿಸಿಕೊಟ್ಟಂತಹ ದೊರೆ. ಕನ್ನಡ ದ್ರೋಹಿ ಅಂತ ಹೇಳುವ ಮುಖಾಂತರ ಅದಕ್ಕೆ ಅವ್ರಿಗೆ ಅಪಮಾನ ಮಾಡ್ತಾ ಇದೀವಿ ಎಲ್ಲೋ ಒಂದ್ ಕಡೆ. ಅದನ್ನ ನಾವು ಆ ಒಂದು ಹೇಳಿಕೆಗೆ ವಿರುದ್ಧವಾಗಿ ಹೇಳ್ಬೇಕಾದ್ರೆ, ಅವರೊಬ್ರು ಭಾಷಾ ಪ್ರೇಮಿಯೂ ಹೌದು, ಬಹುಭಾಷಾ ಪಂಡಿತನೂ ಹೌದು, ಮತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಆಡಳಿತಾತ್ಮಕವಾಗಿ ಆಯ್ಕೆ ಆಗುವಂತಹ ಸರ್ಕಾರಗಳು ರೈತರ ಪರವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾವು ರೈತ ಪರ ಸರ್ಕಾರ ಅಂತ ಕೂಡ ಹೇಳಿಕೆಗಳನ್ನ ಕೊಡ್ತಾರೆ. ಆದ್ರೆ ರೈತರಿಗೆ ಎಷ್ಟೆಲ್ಲ ತೊಂದರೆ ಅವರ ಆಡಳಿತದಲ್ಲಿ ಉಂಟಾಗ್ತಾ ಇದೆ ನಾವೆಲ್ಲ ಕಾಣ್ತಾ ಇದೀವಿ. ಅವತ್ತು ಸಾಮ್ರಾಜ್ಯ ಸಮೃದ್ಧಿಗೆ ಆಗಿರ್ಬೇಕಾದ್ರೆ ರೈತರೇ ಅದಕ್ಕೆ ಮೂಲ ಅಂತ ಉಳುವವನಿಗೆ ಭೂಮಿ ಕೊಟ್ಟು ನೀವು ಅಲ್ಲಿ ದುಡಿದು ನಮ್ಮ ಒಂದು ಸಾಮ್ರಾಜ್ಯಕ್ಕೆ ಒಂದು ಆದಾಯ ತರುವಲ್ಲಿ, ಅಥವಾ ನೀವು ಚೆನ್ನಾಗಿರಿ ಸಾಮ್ರಾಜ್ಯವು ಚೆನ್ನಾಗಿರುತ್ತೆ ಅಂತ ಉಳುವವರಿಗೆ ಭೂಮಿ ಕೊಟ್ಟಂತಹ ದೊರೆ. ಅವರ ದೂರದೃಷ್ಟಿ ಪರಿಕಲ್ಪನೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಇವತ್ತಿಗೂ ಕೂಡ ಅದರ ಪ್ರಯೋಜನಗಳನ್ನ ನಾವು ಈ ಭಾಗದಲ್ಲಿ ಕಾಣಬಹುದು. ಪ್ರತಿಯೊಂದು ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಿರುವಂತದ್ದೇ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅವರ ಒಂದು ಪ್ರಖ್ಯಾತಿ ಅಂದಿಗೆ ಪ್ರಸಿದ್ಧಿಯಾಗಿತ್ತು. ಇವತ್ತು ನಾವು ಏನೇ ಅವರ ಬಗ್ಗೆ ಹೇಳಿದ್ರೂ ಕೂಡ ವಾಸ್ತವದಲ್ಲಿ ಸತ್ಯ ವಿಚಾರಗಳನ್ನ ತಿಳಿದವರು, ಸಾಹಿತಿಗಳು, ಅಧ್ಯಯನ ಮಾಡಿರ್ತಕ್ಕಂಥವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವೆಲ್ಲ ರಾಜಕೀಯ ಪ್ರೇರಿತವೇ ಹೊರತು ಇದಕ್ಕೆ ಸತ್ಯಾಧಾರಿತ ಯಾವುದೇ ಸಾಕ್ಷಿಗಳು ಇಲ್ಲ ಅಂತ. ಅಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನ ಸ್ಮರಿಸೋದು, ಅದರಲ್ಲೂ ಭಾರತದ ಇತಿಹಾಸದಲ್ಲಿ ಸ್ಮರಿಸಲೇಬೇಕಾದಂತಹ ಒಂದು ಸಾಮ್ರಾಟ ಟಿಪ್ಪು ಸುಲ್ತಾನ್. ಅವರ ಭಾರತದ ಇತಿಹಾಸನ ಹೇಳ್ಬೇಕಾದ್ರೆ ಟಿಪ್ಪುವಿನ ಹೆಸರು ಉಲ್ಲೇಖ ಮಾಡದೆ ಅದು ಪರಿಪೂರ್ಣ ಆಗೋದಿಲ್ಲ ಅಂತ ನಾನಾದ್ರೂ ಕೂಡ ಭಾವಿಸ್ತೀನಿ. ಬಹಳ ಒಂದು ದೂರದೃಷ್ಟಿ ಇಟ್ಟು ಎಲ್ಲಾ ವಿಚಾರದಲ್ಲೂ, ಕೇವಲ ಸಾಮ್ರಾಟನಾದವನಿಗೆ ಕೇವಲ ಒಂದು ವಿಚಾರ ಅಥವಾ ಪೌರುಷ, ಯುದ್ಧ ರಣರಂಗದ ಕೌಶಲ್ಯಗಳಿದ್ರೆ ಸಾಲದು ಅಂತ ಎಲ್ಲಾ ವರ್ಗದಲ್ಲೂ ವ್ಯವಹಾರಿಕ ಜ್ಞಾನ ಆಗಿರ್ಬೋದು, ಉತ್ತಮ ವಿದೇಶ ನೀತಿಗಳಿರ್ಬೋದು, ಮತ್ತೆ ಆಮದು ರಫ್ತು ಅಂತಹ ಒಂದು ವ್ಯವಹಾರಿಕ ಜ್ಞಾನ ಇರ್ಬೋದು, ಎಲ್ಲಾ ವಿಚಾರದಲ್ಲೂ ಅಗ್ರಸ್ಥಾನ ಪಡೆಯುವಂತಹ ರಾಜ ಟಿಪ್ಪು ಸುಲ್ತಾನ್. ಅವರು ಎಂದಿಗೂ ರಾಜಿ ಮಾಡ್ಕೊಳ್ಳಿಲ್ಲ. ಈಗಾಗಲೇ ನಮ್ಮ ಗುರುಗಳು ಹೇಳಿದ್ರು,
ಸಮಯ ತುಂಬಾ ಅಭಾವ ಇರೋದ್ರಿಂದ ಮಾತನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಏನೇ ಹೇಳಿದ್ರು ಕೂಡ ಹಿತಾಮಿತವಾಗಿದ್ರೆ ಕೇಳುಗರಿಗೂ ಅದು ಸೂಕ್ತ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ, ನನ್ನ ಮಾತನ್ನ ಕೇಳಿದಂತಹ ಎಲ್ಲರಿಗೂ ವಂದನೆ ತಿಳಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ವಾಸ್ತವಿಕವಾಗಿ ಇಂದಿನ